ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅನ್ಮೋಲ್ ವ್ಲಾಗ್. ಎಸ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಇವತ್ತು ಸ್ವಲ್ಪ ತೊಳೆದು ಪೂಜೆ ಮಾಡಬೇಕಿತ್ತು. ಸುಮಾರು ದಿನವೇ ಆಗಿತ್ತು ದೇವ್ರ ತೊಳೆದು ಪೂಜೆ ಮಾಡಿದ್ದಿಲ್ಲ. ಸೊ ಹಬ್ಬ ಅದು ಇದು ಇರೋದ್ರಿಂದ ಮತ್ತು ಪೀರಿಯಡ್ಸ್ ಇರೋದ್ರಿಂದ ಸೊ ಸ್ವಲ್ಪ ಡಿಲೇ ಆಯಿತು. ಇವತ್ತು ಸ್ಯಾಟರ್ಡೆ ಮಾಡೋಣ ಅಂತಂದೇಳಿ ನಿನ್ನೆ ಆ್ಯಕ್ಚುಲಿ ಶುಕ್ರವಾರ ಮಾಡಬೇಕಿತ್ತು, ಬಟ್ ಆದರೆ ಅಮ್ಮನೂ ಕೂಡ ಅವತ್ತೇ ಮಾಡ್ತಾ ಇದ್ರಲ್ಲ, ಅದಕ್ಕೆ ಮಕ್ಕಳನ್ನೆಲ್ಲ ಹಿಡ್ಕೊಳ್ಳೋಕ್ಕೆ ಬೇಕು, ಒಬ್ಬರು ಯಾರಾದರೂ ಇಬ್ಬರು ನೋಡ್ಕೊಳಕ್ಕೆ ಬೇಕೇ ಬೇಕಾಗುತ್ತೆ. ಮತ್ತು ನನ್ನ ಜೊತೆಗೆ ಇದ್ರಂದರೆ ಅವ್ರು ನನಗೆ ಪೂಜೆ ಮಾಡೋಕ್ಕೆ ಬಿಡೋದಿಲ್ಲ. ಬರೀ ಅವರನ್ನೇ ನೋಡೋದಾಗಿರುತ್ತೆ, ಅವ್ರದ್ದು ಜಗಳನೇ ತೀರ್ಸೋದಾಗಿರುತ್ತೆ ಅಂತಂದೇಳಿ ಸೊ ಫಸ್ಟು ಅಮ್ಮನ ಮುಗಿಸಿ ಆದಮೇಲೆ ನಾನು ನೆಕ್ಸ್ಟ್ ಸ್ಯಾಟರ್ಡೆ ಮಾಡೋಣ ಅಂತಂದೇಳಿ ಸ್ಯಾಟರ್ಡೇನ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ 4:15 ಎದ್ದಿದ್ದೆ ಫ್ರೆಂಡ್ಸ್. ಆದರೆ ಅಮ್ಮುಗೆ ಸ್ವಲ್ಪ ಶುಕ್ರವಾರ ರಾತ್ರಿ ಜ್ವರ ಬಂದಂಗಿತ್ತು, ಸ್ವಲ್ಪ ಮೈ ಬಿಸಿ ಇತ್ತು. ಸೊ ಅದಕ್ಕೆ ಅವಳನ್ನ ಸ್ವಲ್ಪ ಲೇಟಾಗಿ ನಿದ್ದೆ ಮಾಡೋದಾಯ್ತು ಅವಳನ್ನ ನೋಡ್ಕೊಳ್ಳೋ ಅಷ್ಟರಲ್ಲಿ. ಮತ್ತು ಬೆಳಗ್ಗೆ 4:15 ಎದ್ದಿದ್ದೆ. ಅವಾಗ ಅವಳು ನನ್ನ ಜೊತೆಗೆ ಎದ್ಬಿಟ್ಟಿದ್ಲು. ಅವಳು ಎದ್ದರೆ ನನ್ನ ಜೊತೆ ಕೆಲಸ, ನಾನು ಏನು ಕೆಲಸನೇ ಆಗಲ್ಲ ಅಂತಂದೇಳಿ ಅವಳನ್ನ ಮನಸ್ಸು ಅಷ್ಟೊತ್ತಿಗೆ ನಾನು ಮಲ್ಕೊಂಡ್ಬಿಟ್ಟೆ ಅವಳ ಜೊತೆಗೆ. ಸೊ ಅದಕ್ಕೆ ಫೈನಲಾಗಿ 6 ಗಂಟೆ ಆಗಿತ್ತು ಎದ್ದಳು ಅಷ್ಟೊತ್ತಿಗೆ. 6 ಗಂಟೆಗೆ ಎದ್ರೂ ಸ್ವಲ್ಪ ಬೇಗನೆ ಮುಗಿಸಿದ್ದೆ ನಾನು ಪೂಜೆನ. ಸೊ ಅಷ್ಟೊಂದೇನು ಲೇಟ್ ಆಗಿದ್ದಿಲ್ಲ. ಸೊ ಬೇಗ ಮುಗಿಸಿ ಎಲ್ಲ ಫೋಟೋ ಎಲ್ಲ ತೊಳೆದಿದ್ದೆ ಫ್ರೆಂಡ್ಸ್. ತಿಂಡಿ ಮಾಡಿದ್ದಿಲ್ಲ, ಅಮ್ಮನೇ ಕಳಿಸಿದ್ದು. ದೋಸೆ ಹಾಕಿದ್ರು ಅಂತಂದೇಳಿ ಇಲ್ಲಿಗೆ ಕಳಿಸಿದ್ರು. ನನ್ನ ಹಸ್ಬೆಂಡು ಅಮ್ಮನ್ನ ರೆಡಿ ಮಾಡಿಕೊಂಡು ಕರ್ಕೊಂಡೋಗಿ ಸೊ ಅಲ್ಲೇ ಬಿಟ್ಟಿದ್ದರು. ನಾನು ಒಬ್ಬಳೇ ಪೂಜೆ ಮಾಡ್ತಾಯಿದ್ದೆ. ಅವಳನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿದ್ಮೇಲೆ ಅಲ್ಲಿ ಅಮ್ಮ ದೋಸೆ ಕಳಿಸಿದ್ರು. ಸೊ ದೋಸೆ ತಿನ್ನೋಣ ಅಂತಂದೇಳಿ ಸುಮ್ಮನೆ. ಫ್ರೆಂಡ್ಸ್, ಇನ್ನೊಂದು ಲೈಫಲ್ಲಿ ಎಲ್ಲರಿಗೂ ಚೇಂಜ್ ಆಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಅಲ್ವಾ. ಯಾವುದಾದ್ರೂ ಒಂದು ಘಟನೆ ನಡೆದಾಗ ಬ್ಯಾಡ್ ಆಗಿ ಇರುತ್ತಲ್ವ, ಒಂದು ಕೆಟ್ಟ ಘಟನೆ ನಡೆದಿರುತ್ತಲ್ಲ ಎಲ್ಲರ ಲೈಫಲ್ಲೂ. ಆ ಥರ ಒಂದು ನಮ್ಮ ಲೈಫಲ್ಲಿ ನಡೆದಾಗ ನಮ್ಮ ಲೈಫಲ್ಲಿ ಚೇಂಜ್ ಆಗಬೇಕು ಅನ್ನೋ ಒಂದು ಯೋಚನೆ ಬರುತ್ತೆ ಫ್ರೆಂಡ್ಸ್. ಖುಷಿ ಕೊಡೋ ವಿಷಯಕ್ಕಿಂತ ದುಃಖ ಕೊಡೋ ವಿಷಯಗಳಿಗೆ ನಾವು ಬದಲಾಗಬೇಕು ಅನ್ನೋ ಒಂದು ಯೋಚನೆ ಜಾಸ್ತಿ ಬರ್ತವೆ. ಸೊ ಯಾವುದೋ ಒಂದು ಘಟನೆ ನಡೆದಾಗ ಗುಡ್ ಆರ್ ಬ್ಯಾಡ್, ಕೆಟ್ಟದಿರಲಿ ಒಳ್ಳೆಯದಾಗಲಿ, ಸೊ ನಮ್ಮ ಮನಸ್ಸಿಗೆ ನೋವಾಗುವಂಥದ್ದು 1 ಇಲ್ಲ 2 ದಿವಸದಲ್ಲಿ ನಾವು ಮರೆತು ಬಿಡ್ತೇವೆ. ಸೊ ಚೇಂಜ್ ಆಗುವಂಥ ಪ್ರಯತ್ನ ಮಾಡ್ತಿರ್ಬೇಕು, ನಾವು ಮರಿಬಾರ್ದು, ಓಕೆನಾ. ಸೊ ಬದಲಾವಣೆ ಈ ಜಗದ ನಿಯಮ ಅಲ್ವಾ. ಸೊ ಇದು ಒಂದು ನಮ್ಮ ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ನಾವು ಆಟೋಮೆಟಿಕಲಿ ಚೇಂಜ್ ಆಗ್ತಾ ಇರ್ತೀವಿ. ಸೊ ಬದುಕಿನ ಉದ್ದಕ್ಕೂ ನಾವು ಚೇಂಜ್ ಆಗೋದಕ್ಕೆ ರೆಡಿ ಆಗ್ತಿರ್ಬೇಕು ಅಲ್ವಾ. ಸೊ ಆಗ ಮಾತ್ರ ಬದುಕಿಗೊಂದು ಅರ್ಥ ಇರ್ತದೆ. ಸೊ ಚೇಂಜ್ ಆಗಬೇಕಂದ್ರೆ ತುಂಬ ಅಡೆತಡೆಗಳು ಬರ್ತವೆ. ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಈಗಿನ ಜೀವನದ ಪದ್ಧತಿ ಇರುತ್ತಲ್ಲ, ಸೊ ಅದನ್ನು ಬಿಡೋದಕ್ಕೆ ಮನಸ್ಸು ಒಪ್ಪಲ್ಲ. ಸೊ ತುಂಬ ವರ್ಷಗಳಿಂದ ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ಹಾಗೆ ಸಫರ್ ಪಡ್ತಾ ಇರ್ತೀವಿ. ಯಾಕೆಂದರೆ ನಾವು ಈಗ ಮುಂಚೆಯಿಂದನೂ ಅದೇ ಥರನೇ ಜೀವನ ನಡೆಸ್ಕೊಂಡು ಬರ್ತಾ ಇರ್ತೀವಿ. ಈಗ ಸಡನ್ನಾಗಿ ಚೇಂಜ್ ಆಗಬೇಕು ಅಂತಂದರೆ ಮನಸ್ಸು ಒಪ್ಪುತ್ತಾ ಇಲ್ಲ ಅಲ್ವಾ. ಸೊ ಅದಕ್ಕೆ ನಾವು ಹಾಗೆ ಹೆಂಗೆ ಬಂದಿರ್ತೀವೋ ಹಂಗೆ ಕರ್ಕೊಂಡು ಹೋಗುತ್ತೆ. ಸೊ ಜೀವನ ಹೆಂಗೆ ಬರುತ್ತೋ ಹಂಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀವಿ. ಸೊ ಹಂಗೆ ಕಂಟಿನ್ಯೂ ಮಾಡೋಣ ಅಂತಲೂ ಹಂಗೆ ಅಂತ ಅನ್ಕೊತಾ ಇರ್ತೀವಿ. ಸೊ ಹೊಸ ಅನುಭವ ಮಾಡ್ಕೊಳ್ಳೋದಕ್ಕೆ ಭಯ ಪಡ್ತಿರ್ತೀವಿ. ಸೊ ಇದಕ್ಕೆಲ್ಲ ಮೂಲ ಕಾರಣ ಯಾವ್ದು ಹೇಳಿ? ರೂಢಿ. ಸೊ ರೂಢಿ ಅಂತ ಅಂದರೆ ನಾವು ಏನೇ ಕೆಲಸ ಮಾಡ್ತಾಯಿದ್ರು ಸೊ ಅದನ್ನೇ ನಾವು ರೂಢಿ ಮಾಡ್ಕೊಂಡೇ ಬಂದಿರ್ತೀವಿ. ಸೊ ಅದು ರೂಢಿ ಅನ್ನೋ ಒಂದು ಕಾರಣನೇ ಆಗಿರುತ್ತೆ ನಾವು ಚೇಂಜ್ ಆಗದೆ ಇರೋದಕ್ಕೆ. ಸೊ ನಾವು ರೂಢಿ ಅನ್ನೋ ಒಂದು ನಮ್ಮ ಜೀವನದಲ್ಲಿ ಹೆಂಗೆ ಅಂದರೆ ಫುಲ್ಲು ಅದೇ ಒಂದು ಅದ್ರ ಬೇರೆ ಸಮೇತ ನಮ್ಮಲ್ಲಿ ಬಿಟ್ಕೊಂಡಿರುತ್ತೆ. ಸೊ ಅದಕ್ಕೆ ನಾವು ಈ ರೂಢಿನ ಚೇಂಜ್ ಮಾಡಿಕೊಂಡ್ರೆ ಬದಲಾವಣೆ ಅನ್ನೋದು ಈಸಿ ಆಗ್ತಾ ಬರುತ್ತೆ. ಸೊ ಈ ರೂಢಿ ಮತ್ತು ಬದಲಾವಣೆ ಒಂದೇ ನಾಣ್ಯದ 2 ಮುಖ ಇದ್ದಂತೆ, ಓಕೆನಾ. ಸೊ ಸಾಕಷ್ಟು ರೂಢಿಗಳು ನಮಗೆ ಗೊತ್ತಿಲ್ಲದೆ ನಮ್ಮಲ್ಲಿ ಬಂದು ಸೇರ್ಕೊಂಡಿರ್ತವೆ. ಸೊ ಅದಕ್ಕೆ ರೀಸನ್ ಏನು ಅಂತ ಅಂದರೆ, ಸೊ ಬಿಡುಗಡೆ ಪಡೆಯುವುದು ಹೇಗೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಈ ರೂಢಿಯಿಂದ ನಾವು ಹೇಗೆ ಹೊರಗಡೆ ಬರಬೇಕು ಅನ್ನೋದು ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವು ಜೀವನದಲ್ಲಿ ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ, ಓಕೆನಾ. ಸೊ ಇದು ಒಂದು ನಾನು ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದೆ. ಸೊ ಜೀವನದಲ್ಲಿ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಚೇಂಜ್ ಆಗಬೇಕು ಅನ್ನೋದು. ಸೊ ಪ್ರತಿಯೊಬ್ಬರಿಗೂ ಇರುತ್ತೆ. ಸೊ ಫಸ್ಟಿಂದನೂ ನಾವು ಹೇಗಿರ್ತೀವೋ ಗೊತ್ತಿಲ್ಲ. ಸೊ ಅದರಲ್ಲೂ ಹೆಣ್ಮಕ್ಳಿಗೆ ಮಾತ್ರ ತುಂಬ ಆಸೆ ಕನಸುಗಳು ಜಾಸ್ತಿ ಇರ್ತವೆ. ಸೊ ನಾವು ಏನೋ ಒಂದು ಕೆಲಸ ಸ್ಟಾರ್ಟ್ ಮಾಡ್ತೀವಿ, ಏನೋ ಒಂದು ಚೇಂಜ್ ಆಗಬೇಕು ಅನ್ನೋ ಒಂದು ಮನಸ್ಸಿಗೆ ಬಂದಾಗ ಸೊ ಆ ಟೈಮಲ್ಲಿ ತುಂಬ ಒಂದು ವಿಘ್ನಗಳು ಜಾಸ್ತಿ ಬರ್ತಾ ಇರ್ತವೆ. ಸೊ ಆ ಟೈಮಲ್ಲಿ ನಮಗೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ.
ಫ್ರೆಂಡ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಮಗಳು ಕಿರ್ಚಾಡ್ತಿದ್ದಾಳೆ ಆಟಾಡ್ಕೊತ, ಅರ್ಥ ಮಾಡ್ಕೊತೀರ ಅಂದ್ಕೊತೀನಿ. ಮತ್ತು ಇಲ್ಲಿ ಬೆಳಗ್ಗೆ ಟೈಮ್ ಅದು ಇದು ಮಾರ್ಕೊತ ಬರ್ತಿರ್ತಾರಲ್ಲ, ಸೊ ಅವ್ರದ್ದು ಸ್ವಲ್ಪ ಸೌಂಡ್ ಕೇಳ್ತಾ ಇರುತ್ತೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ನಾವು ಹೇಳ್ತಾ ಇದ್ನಲ್ಲ, ಚೇಂಜ್ ಆಗಬೇಕು ಅಂತ ಅಂದ್ಕೊತೀವಿ. ಸೊ ತುಂಬಾ ವಿಘ್ನಗಳು ಬರ್ತಾ ಇರುತ್ತೆ. ಸೊ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಂಡೇ ನಾವು ಗಟ್ಟಿ ಮನಸ್ಸು ಮಾಡಿಕೊಂಡು ನಾವು ಚೇಂಜ್ ಆಗಲೇಬೇಕು, ನಾವು ಏನೋ ಒಂದು ಕೆಲಸ ಮಾಡಬೇಕು ನಮ್ಮ ಜೀವನದಲ್ಲಿ ಅಂತ ಅಂದ್ಕೊಂಡು ಒಂದು ಛಲ ಅನ್ನೋದು ಇರಬೇಕು ಜೀವನದಲ್ಲಿ. ಮನುಷ್ಯನಿಗೆ ಛಲ ಅನ್ನೋದಿದ್ದರೆ ಏನು ಬೇಕಾದ್ರೂ ಸಾಧಿಸ್ತಾನೆ ಅಲ್ವಾ. ಸೊ ಅದು ಒಂದು ನಾವು ತಲೆಯಲ್ಲಿ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ, ಸೊ ಛಲ ಅನ್ನೋದು ತುಂಬಾ ಒಂದು ಏನು ಪುಷಪ್ ಮಾಡುತ್ತೆ, ಅದು ಒಂದು ವರ್ಡ್. ಸೊ ನನಗೆ ಒಂದು ಚಾಲೆಂಜ್ ಇದೆ ಇವತ್ತು, ನಾನು ಇದನ್ನು ಇಷ್ಟು ದಿನದಲ್ಲೇ ನಾನು ಮುಗಿಸ್ಬೇಕು, ಇದನ್ನು ನಾನು ಮಾಡಲೇಬೇಕು ಅನ್ನೋವಂಥದ್ದು ಇರುತ್ತಲ್ಲ. ಸೊ ಅದನ್ನು ನಾವು ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ಬೇಕು. ನಾನು ಹೆಂಗೆ ಗೊತ್ತಾ, ನಾನು ಒಂದು ಸರಿ ಫಿಕ್ಸ್ ಆಗಿಬಿಟ್ರೆ ನಿಜವಾಗ್ಲೂ ಆ ಬ್ರಹ್ಮ ಬಂದ್ರೂ ತಡೆಯೋಕ್ಕಾಗಲ್ಲ, ಚೇಂಜ್ ಮಾಡಲಿಕ್ಕೂ ಆಗಲ್ಲ. ಸೊ ಹಾಗೆ ಸೊ ಇವಾಗ ನಾನು ಏನೋ ಒಂದು ನನಗೆ ಡೈಲಿ ವ್ಲಾಗ್ಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದ್ರೂ, ಸೊ ಕಷ್ಟ ಆದರೂ ಪರವಾಗಿಲ್ಲ, ನಾನು ಮಾಡಲೇಬೇಕು ಅನ್ನೋ ಒಂದು ನಾನು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಸೊ ಅದನ್ನೇ ನಾನು ರೂಢಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಈಗಲೂ ಒಂದು ರೂಢಿ ಅನ್ನೋ ಒಂದು ವರ್ಡ್ ಬಂತು. ಸೊ ಈ ರೂಢಿ ಅನ್ನೋದು ನಾವು ಫಸ್ಟಿಂದ ಹೆಂಗಿರ್ತೀವೋ, ಸೊ ಅದು ಒಂದು ಕಾರಣ ಅಲ್ಲ ನಮಗೆ ಚೇಂಜ್ ಆಗಲಿಕ್ಕೆ. ಇವಾಗ ನಾವು ರೂಢಿ ಮಾಡ್ಕೊತೀವೋ ಅದೇ ಥರನೇ ನಾವು ಚೇಂಜ್ ಆಗ್ತಾ ಇರಬೇಕು. ನಾವು ಇವತ್ತು ಇದ್ದಂಗೆ ನಾಳೆ ಇರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇವತ್ತಿನ ದಿನದ್ದು ಏನಿದೆನೋ ಅದನ್ನು ಅನುಭವ ಪಡ್ಕೋಬೇಕು. ಆ್ಯಂಡ್ ನಾಳೆ ಹೆಂಗೆ ಬರುತ್ತೋ ಹಂಗೆ ಮಾಡ್ಕೊತ ಹೋಗ್ಬೇಕು. ಸೊ ಜಾಸ್ತಿ ಒಂದ್ರ ಮೇಲೆ ಒಂದು ಕಾನ್ಸ್ಟೆಂಟಾಗಿ ಇದ್ಬಿಟ್ರೆ ನಮಗೆ ಏನು ಒಳ್ಳೆಯದ್ರ ಕಡೆಗೆ ಹೋಗೋದಕ್ಕಾಗಲ್ಲ. ತುಂಬ ಜನಗಳು ಏನು ತಲೆ ಕೆಡಿಸೋದಕ್ಕೆ ಬರ್ತಾ ಇರ್ತಾರೆ, ಮತ್ತು ಮನಸ್ಸಿಗೆ ನೋವು ಆಗೋವಂಥ ಮಾತುಗಳು ಕೂಡ ಬರ್ತಾ ಇರುತ್ತೆ. ನೀನೇನು ಮಾಡಲ್ಲ, ನಿನ್ನ ಕೈಲಿ ಏನೂ ಆಗೋದಿಲ್ಲ ಅಂತಂದೇಳಿ ತುಂಬ ಜನ ಅಂತಿರ್ತಾರೆ. ಆ ಟೈಮಲ್ಲಿ ನಮಗೆ ಏನೋ ಒಂಥರ ಛಲ ಅನ್ನೋದು ಬರುತ್ತೆ. ಸೊ ಆ ಟೈಮಲ್ಲಿ ನಾವು ಅದನ್ನು ತೊಗೊಂಡ್ಬಿಟ್ರೆ, ಸೊ ಮುಂದೆ ಅವರೇ ನಮ್ಮ ಹತ್ರ ಬಂದು, ನಾನು ಇವಳಿಗೆ ಈ ಥರ ಅಂದಿದ್ನಲ್ಲ, ನಾನು ಇವ್ರಿಗೆ ಈ ಥರ ಅಂದಿದ್ನಲ್ಲ, ಅನ್ಬಾರ್ದಿತ್ತು ನೋಡಿ, ಇವಾಗ ನನಗಿಂತ ಇವರು ಚೆನ್ನಾಗಾಗಿದ್ದಾರೆ ಅಂತ ಅನ್ನೋ ಒಂದು ಮಾತುಗಳು ನಮಗೆ ಕೇಳಿಸ್ತಾ ಇರುತ್ತೆ, ಓಕೆನಾ. ಸೊ ಇದು ಒಂದು ನಾನು ಹೇಳಬೇಕು ಅಂತ ಅನ್ನಿಸ್ತು. ಸೊ ನನ್ನ ಲೈಫಲ್ಲಿ ಆಗಿರುವಂಥದ್ದು ನಾನು ಹೇಳ್ತಾ ಇರೋದು. ಸೊ ಜೀವನದಲ್ಲಿ ಬದಲಾವಣೆ ಜಗದ ನಿಯಮ ಅನ್ನುವಂಥದ್ದು. ಸೊ ತುಂಬಾ ಚೆನ್ನಾಗಿತ್ತು ಇದು ಒಂದು ವರ್ಡ್ ನನಗೆ. ಸೊ ಅದನ್ನು ನಾನು ಓದಿದ್ದೆ, ಅದ್ರ ಬಗ್ಗೆ ನಾನು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಹೇಳೋಣ ಅಂತಂದೇಳಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇನ್ನು ಎಲ್ಲ ಪೂಜೆ ಎಲ್ಲ ಮುಗಿಸಿ ದೀಪ ಹಾಕಿ ಊದಿನ ಕಡ್ಡಿ ಹಚ್ತಾ ಇದ್ದೀನಿ. ಸೊ ಇವತ್ತು ನಾನು ಯಾವಾಗಾದರೂ ಆಗಲಿ ನಾನು ತೊಳೆದು ಪೂಜೆ ಮಾಡಿದಾಗ ನನಗೆ ಒಂದು ಪಾಸಿಟಿವ್ ವೈಬ್ರೇಷನ್ ನನಗೆ ಏನೋ ಬರ್ತಾ ಇರುತ್ತೆ. ಸೊ ಅದನ್ನು ನನಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೂ ಆಗಲ್ಲ. ನಿಜವಾಗ್ಲೂ ನನ್ನ ತುಂಬಾ ಪೂಜೆನಲ್ಲಿ ದೇವರಲ್ಲಿ ಮೊರೆ ಹೋಗಲ್ಲ. ಯಾಕೆ ಅಂತಲೂ ಗೊತ್ತಿಲ್ಲ, ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ನಾನು ಅಕಸ್ಮಾತ್ ಏನಾದರೂ ಪೂಜೆ ಮಾಡಬೇಕು ಅಂತಂದೇಳಿ ನಾನು ರೆಡಿ ಆದರೆ, ಸೊ ಅದನ್ನು ಕಂಪ್ಲೀಟ್ ಮಾಡಿ ಅದನ್ನು ಯಾವ ಥರ ಇನ್ವಾಲ್ವ್ ಆಗಿರ್ತೀನಿ ಅದರಲ್ಲಿ ಅಂತಂದರೆ, ನನಗೆ ಗೊತ್ತಿಲ್ಲದೇ ನನಗೆ ಅದು ಒಂಥರ ಆಕರ್ಷಣೆ ಮಾಡ್ಕೊಂಡಿರುತ್ತೆ ಪಾಸಿಟಿವ್ ಎನರ್ಜಿ ಅನ್ನೋದು. ಸೊ ಆ ಥರ ಎಲ್ಲ ನನಗೆ ಗೂಸ್ ಬಂಪ್ಸ್ ಕೂಡ ಬರ್ತಾ ಇರುತ್ತೆ ನಂಗೆ ಪೂಜೆ ಮಾಡಬೇಕಾದ್ರೆ. ಸೊ ಅದನ್ನು ನಾನು ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ನ ತೊಗೊತಾ ಇರ್ತೀನಿ. ಸೊ ಪೂಜೆ ಎಲ್ಲ ಮುಗಿಸಿ ನಾನು ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡ್ರೆ ಆಗಲೇ 11 ಗಂಟೆ ಆಗಿತ್ತು. ಪಲ್ಯ ಮತ್ತು ದೋಸೆ ಎರಡು ಜೊತೆಗೆ ಕಟ್ಟಿತ್ತು ನಮ್ಮ ಮಮ್ಮಿ. ಪಾರ್ಸೆಲ್ ಕಳಿಸಿದ್ರಲ್ಲ, ಅದನ್ನೆರಡು ಜೊತೆಗೆ ಕಳಿಸಿದ್ರು. ಸೊ ಎರಡು ಮಿಕ್ಸ್ ಆಗಿಬಿಟ್ಟಿತ್ತು. ತುಂಬಾ ಸಿಟ್ಟು ಬಂದುಬಿಡ್ತು. ಇಟ್ಸ್ ಓಕೆ, ನಾನು ಈಗ ಮಾಡ್ಕೊಂಡು ತಿನ್ನೋಕ್ಕಾಗಲ್ವಲ್ಲ, ಇದು ಆದರೂ ಸಿಕ್ಕೈತಲ್ಲ ಅಂತಂದೇಳಿ ಅಮೃತ ಅಂದ್ಕೊಂಡು ತಿಂದೆ. ನನಗೆ ದೋಸೆ ಅಂದರೆ ಆಗಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ದೋಸೆ ಅಂದರೆ ನನಗೆ ಇಷ್ಟ ಆಗಲ್ಲ. ಈ ಥರ ನಾನು ಪಾಲಕ್ ದೋಸೆ ಮತ್ತು ಏನಾದರೂ ವೆರೈಟಿ ದೋಸೆ ಮಾಡಿರ್ತೀನಲ್ಲ, ಅದು ಮಾತ್ರ ನನಗೆ ಇಷ್ಟ ಆಗೋದು. ಸೊ ಅದೇ ಅಕ್ಕಿ, ಉದ್ದಿನಬೇಳೆ, ಕಾಳುಗಳೆಲ್ಲ ಹಾಕಿ ಮಾಡಿರ್ತಾರಲ್ಲ ರಾತ್ರಿ ಎಲ್ಲ ನೆನೆಸಿ, ಸೊ ಅದು ನಿಜವಾಗ್ಲೂ ನನಗೆ ತಿನ್ನೋಕ್ಕೂ ಆಗಲ್ಲ. ಮತ್ತು ಹೊರಗಡೆಯಿಂದ ತಂದಿರೋಂಥ ದೋಸೆನೂ ನನಗೆ ತಿನ್ನೋಕ್ಕಾಗಲ್ಲ. ನಾನು ಹೋಟೆಲಲ್ಲಿ ಹೋಗಿ ಬಿಸಿದು ಬೆಣ್ಣೆ ದೋಸೆ ಅಷ್ಟೇ ನಾನು ತಿನ್ನೋದು, ಇನ್ಯಾವ ದೋಸೆನೂ ತಿನ್ನಲ್ಲ ಹೋಟೆಲಲ್ಲಿ ಹೋದರೆ ಮಾತ್ರ. ಅದು ಒಂದು ಸೆಲೆಕ್ಟೆಡ್ ಒಂದು ನನಗೆ ಒಂದು ತಲೆಯಲ್ಲಿದೆ, ಆ ಒಂದು ಹೋಟೆಲಲ್ಲಿ ಮಾತ್ರ ನಾನು ಬೆಣ್ಣೆ ದೋಸೆ ಒಂದೇ ತಿನ್ನೋದು. ಮತ್ತು ಎಲ್ಲಾದರೂ ಹೊರಗಡೆ ಹೋದರೆ ಜಸ್ಟ್ ನಾನು ಇಡ್ಲಿ ಅದು ಮಾತ್ರ ತಿನ್ನೋದು. ದೋಸೆ ಅಂತೂ ತಗೊಳಕ್ಕೆ ಹೋಗಲ್ಲ ಫ್ರೆಂಡ್ಸ್. ಅಯ್ಯಪ್ಪ, ಅದೇನಾದ್ರು ತೊಗೊಂಡು ತಿಂದರೆ ನನಗೆ ಅವತ್ತಿನ ದಿನ ಫುಲ್ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ನನ್ನ ಹೊಟ್ಟೆನೇ ಸರಿ ಇರಲ್ಲ. ನಂಗೆ ಒಂಥರ ಫುಲ್ ಗ್ಯಾಸ್ಟ್ರಿಕ್, ಗಂಟ್ಲಲ್ಲೆಲ್ಲ ಉರಿ ಆಗ್ತಾ ಇರ್ತೈತೆ. ಸೊ ಅದಕ್ಕೆ ನಾನು ಅಷ್ಟೊಂದು ರೆಕಮೆಂಡ್ ಮಾಡಲ್ಲ ನಾನು ದೋಸೆನ.
ಫ್ರೆಂಡ್ಸ್, ನಾನು ಕಳ್ಸಿದ ಚಂಬಿಗೆ ಏನೇನೆಲ್ಲ ಹಾಕಿದ್ದೀನಿ ಅಂತಂದೇಳಿ ನಾನು ತೋರಿಸಿದ್ದೆ, ಬಟ್ ನಾನು ಹೇಳಿದ್ದಿಲ್ಲ ಅದರಲ್ಲಿ. ಸೊ ಇದೇ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಸ್ವಲ್ಪ ಅಬ್ಸರ್ವ್ ಮಾಡಿ. ನಾನು ಒಂದು ಟಾಪಿಕಿಂದ ಮಾತಾಡ್ತಿದ್ನಲ್ಲ, ಸೊ ಅದಕ್ಕೆ ಅದು ಮುಂದೆ ಹೋಗಿದೆ. ಇವಾಗ ಹೇಳ್ತಾ ಇದ್ದೀನಿ ನೋಡಿ. ನಾನು ಕಳ್ಸಿದ ಚಂಬಿಗೆ ಸೊ ಏನೇನೆಲ್ಲ ಹಾಕ್ತೀನಿ ಅಂತಂದರೆ, ನಾನು ವರಮಹಾಲಕ್ಷ್ಮಿ ಹಬ್ಬ ಹೋಯ್ತಲ್ಲ ಅವಾಗಿಂದ ಒಂದಿಷ್ಟು ಗೋಮತಿ ಚಕ್ರ ಮತ್ತು ಎಂಥ ಬೀಜ ಅಂತ ಏನೋ ಬೀಜ ಇರುತ್ತೆ, ಅದು ಯಾವುದೋ ಒಂದು ಬೀಜ ಬರುತ್ತೆ, ಅದು ಮರ್ತೋಗಿದ್ರೆ ನನಗೆ ಹೆಸರು. ಗೋಮತಿ ಚಕ್ರ ಅದು ಬೀಜ, ಮತ್ತು ಏನು ಕವಡೆ ಇರುತ್ತಲ್ಲ ಅದು, ಮತ್ತು 2 ಏಲಕ್ಕಿ, 2 ಲವಂಗ, 1 ಏಲಕ್ಕಿ, ಅರಿಶಿನ, ಕುಂಕುಮ, 1 ಕೆಂಪು ಹೂವು, ಅಕ್ಷತೆ. ಇಷ್ಟನ್ನು ನಾನು ಕಳ್ಸೋದ ಕಾಯಿಗೆ ಸಂಕಲ್ಪ ಮಾಡಿಕೊಂಡು ನಾನು ಹಾಕ್ತಾಯಿದ್ದೀನಿ. ಸೊ ಇದು ಮಾತ್ರ ನನಗೆ ತುಂಬಾ ವರ್ಕ್ ಆಗುವಂಥದ್ದು. ಸೊ ನೀವು ಕೂಡ ಅದನ್ನು ನೀವು ಟ್ರೈ ಮಾಡ್ಬೋದು ಹಾಕಿ. ಸೊ ನನ್ನ ಕೈಲಿ ಹೇಳಿದ್ದೀನಲ್ಲ, ನಾನು ತುಂಬ ಸರಿ ಹೇಳಿದ್ದೀನಿ. ನನಗೆ ದುಡ್ಡು ಹೆಂಗೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ನನಗೆ ಮನಿ ಫ್ಲೋ ಆಗ್ತಾನೇ ಇರುತ್ತೆ, ಅಂದರೆ ಅಷ್ಟೇ ಖರ್ಚಾಗ್ತಾ ಇರುತ್ತೆ ನನಗೆ. ಇಟ್ಸ್ ಓಕೆ, ನಾನು ಖರ್ಚು ಮಾಡಲಿಕ್ಕೇನು ನಾನು ಯಾವತ್ತೂ ಬೇಜಾರು ಆಗಿಲ್ಲ, ನನಗೆ ಮನಸ್ಸಿಗೆ ನೋವು ಆಗಿಲ್ಲ. ಯಾಕೆ ಅಂತಂದರೆ ನನಗೆ ಅಷ್ಟೇ ಖರ್ಚು ಮಾಡ್ತೀನಿ ನಾನು, ಹಂಗೆ ಬರುತ್ತೆ ನನಗೆ ದುಡ್ಡು. ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ಇದೇ ವಿಚಾರನ. ಸೊ ಇದು ಮೇ ಬಿ ಇದು ಒಂದು ಕಾರಣ ಅಂತ ಅನಿಸುತ್ತೆ, ನಾನು ಲಕ್ಷ್ಮೀ ಚಂಬಿಗೆ ಇದೆಲ್ಲ ಹಾಕೋದಕ್ಕೆ. ಅಥವಾ ಏನೋ ಫಸ್ಟಿಂದ ನಮ್ಮ ಮಮ್ಮಿ ಹೇಳ್ತಾ ಇರ್ತಾರೆ, ನಮ್ಮ ಪಪ್ಪನೇ ಹೇಳ್ತಾ ಇರ್ತಾರೆ, ಯಾವುದೇ ಒಂದು ಫಂಕ್ಷನಿಗಾಗಿರಲಿ, ಏನೇ ಒಂದು ಹೊಸ್ದಾಗಿ ಆರಂಭ ಆದಾಗ ಚಿಕ್ಕವಳಿದ್ದಾಗಿಂದನೂ ನಮ್ಮ ಪಪ್ಪ ಕಾರಲ್ಲಾದರೂ ಆಗಲಿ, ಆಫೀಸ್ ಪೂಜೆ ಆದರೂ ಆಗಲಿ ನನ್ನನ್ನೇ ಫಸ್ಟು ಪೂಜೆ ಮಾಡಿಸ್ತಾ ಇದ್ರಂತೆ. ಸೊ ಅದೇನೋ ಗೊತ್ತಿಲ್ಲ, ಹೆಸರಲ್ಲಿ ಐಶ್ವರ್ಯ ಇದೇನೋ ಇದೆ ಅಲ್ವಾ. ಸೊ ಅದಕ್ಕೂ ಏನೋ ಗೊತ್ತಿಲ್ಲ. ಸೊ ಫಸ್ಟಿಂದನೂ ಅದೇ ಥರ ಇರೋದ್ರಿಂದ ನನಗೆ ಐಶ್ವರ್ಯ ಅಂತ ಹೆಸರು ಇಟ್ಟಿದ್ದು. ಇದು ಒಂದು ನಾನು ನಮ್ಮ ಮಮ್ಮಿ ಹತ್ರ ಕೇಳಿದ್ದೆ ನಾನು. ಸೊ ಎಸ್ ಫ್ರೆಂಡ್ಸ್, ಧೂಪ ಎಲ್ಲ ತೋರಿಸಿದ್ದು ಅದು. ಇನ್ನು ಧೂಪಕ್ಕೆ ನಾನು ಏನೇನೆಲ್ಲ ಹಾಕ್ತೀನಿ ಅಂತಂದರೆ, ಧೂಪನ ಸೊ ನೈವೇದ್ಯ ಧೂಪನ ತೊಗೊಂಡಿರ್ತೀನಲ್ಲ, ಸೊ ಅದಕ್ಕೆ ಸ್ವಲ್ಪ ಏನು ಬಿಳಿ ಸಾಸಿವೆ ಇರುತ್ತಲ್ಲ, ಸೊ ಅದನ್ನು ಬಿಳಿ ಸಾಸಿವೆ ಹಾಕಿ 2 ಲವಂಗನ ಹಾಕಿದರೆ, ಸೊ ಎಲ್ಲ ಫಸ್ಟು ದೇವ್ರಿಗೆ ಕೊಡಬೇಕಾದ್ರೆ ಬಿಳಿ ಸಾಸಿವೆ ಹಾಕಿಬಿಡಿ. ಫಸ್ಟು ದೇವ್ರಿಗೆ ಕೊಟ್ಟು ಆಗಿದ್ಮೇಲೆ ಮನೆಗೆಲ್ಲ ಪೂರ್ತಿ ಕೊಡ್ತೀವಲ್ಲ, ಸೊ ಆವಾಗ ನಾವು ಬಿಳಿ ಸಾಸಿವೆನ ಹಾಕಿ ಮನೆಗೆ ಸ್ವಲ್ಪ ಧೂಪ ತೋರಿಸಿದ್ರೆ, ಸೊ ನೆಗೆಟಿವ್ ಎನರ್ಜಿ ಏನೇ ಇದ್ರೂ ಎಲ್ಲನೂ ಕಿತ್ತರ್ಕೊಂಡು ಹೋಗುತ್ತೆ. ಸೊ ಇದನ್ನು ಮಾತ್ರ ನೀವು ಟ್ರೈ ಮಾಡಲೇಬೇಕು. ನಿಮಗೆ ಗೊತ್ತಾಗುತ್ತೆ ಎಷ್ಟು ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತಂದೇಳಿ. ಸೊ ಬಿಳಿ ಸಾಸಿವೆ ನೀವು ತುಂಬಾ ಅದಕ್ಕೆ ಪವರ್ಫುಲ್ ಇರೋವಂಥದ್ದು. ಸೊ ಬಿಳಿ ಸಾಸಿವೆನ ನೀವು ಯೂಸ್ ಮಾಡಿದ್ದೀವಿ ಧೂಪ ಹಾಕಬೇಕಾದ್ರೆ. ಸೊ ಧೂಪ ಮತ್ತು ಅದ್ರ ಜೊತೆಗೆ 2 ಲವಂಗನ ಹಾಕಿ, ಲವಂಗನೂ ಕೂಡ ಸೊ ಒಂದು ಪಾಸಿಟಿವ್ ಇರೋವಂಥದ್ದು, ಎನರ್ಜಿ ಇರೋವಂಥದ್ದು. ಸೊ ಅದನ್ನು ಧೂಪ ಎಲ್ಲ ತೋರಿಸಿ ನಾನು ತಿಂಡಿ ಎಲ್ಲ ತಿಂದ್ಕೊಂಡು, ಸೊ ಮೊನ್ನೆ ಏನೋ ಹೊಸ ಸ್ಪೆಕ್ಟ್ ಮಾಡಿಸ್ಲಿಕ್ಕೆ ನಾನು ರೆಡಿ ಮಾಡಿಸ್ಲಿಕ್ಕೆ ಆರ್ಡ್ರ್ ಕೊಟ್ಟಿದ್ದೆ. ಸೊ ನಾನಿವಾಗ ಸ್ಪೆಕ್ಟ್ನ ಚೇಂಜ್ ಮಾಡಿದ್ದೀನಿ ಫ್ರೆಂಡ್ಸ್. ಎಷ್ಟು ಚೇಂಜ್ ಕಾಣ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅಲ್ವಾ. ಸೊ ತುಂಬಾ ವರ್ಷ ಆಗಿತ್ತು ನಾನು ಸ್ಪೆಕ್ಟ್ಸ್ನ ಚೇಂಜ್ ಮಾಡಿದ್ದಿಲ್ಲ. ಸೊ ಎಷ್ಟು ಅಂದರೆ ಒಂದು 7 ರಿಂದ 8 ವರ್ಷ ಆಯಿತು ಅದೇ ಸ್ಪೆಕ್ಟ್ನ ನಾನು ಯೂಸ್ ಮಾಡ್ತಾ ಇದ್ದಿದ್ದು. ಸೊ ನನಗೆ ಸ್ಪೆಕ್ಟ್ ಬಂದು ಒಂದು 10-12 ವರ್ಷ, ನಾನು 8th ಇದ್ದಾಗಿಂದನೂ ನನಗೆ 8th or 9th ಇದ್ದಾಗಿಂದನೂ ನನಗೆ ಸ್ಪೆಕ್ಟ್ ಬಂದಿತ್ತು. ಸೊ ಅವಾಗಿಂದನೂ ಒಂದು ಇದು 5ನೇದೋ 6ನೇದೋ ಸ್ಪೆಕ್ಟ್ ಇದು. ಸೊ ಹೇಗೆ ಕಾಣಿಸ್ತಿದೆ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಎಲ್ಲರೂ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಮ್ಮಪ್ಪ ಮಾತ್ರ ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂತಿಲ್ಲ, ಚೆನ್ನಾಗಿಲ್ಲ ಫ್ರೇಮು ಅಂತ ಹೇಳ್ತಾಯಿದ್ರು. ಯಾಕೆ ಅಂತ ಅಂದರೆ ಇದನ್ನು ಆಲ್ಮೋಸ್ಟ್ ನಾನು ಫಸ್ಟಿಂದನೂ ನನಗೆ ಸ್ಪೆಕ್ಟ್ ಬಂದಾಗಿಂದನೂ ನಮ್ಮ ಪಪ್ಪನೇ ನನಗೆ ಸ್ಪೆಕ್ಟ್ ಕೊಡಿಸ್ತಾ ಇದ್ದಿದ್ದು, ಅವರೇ ಫ್ರೇಮ್ ಸೆಲೆಕ್ಟ್ ಮಾಡ್ತಾ ಇದ್ದಿದ್ದು. ನಾನು ಅವರು ಹೋಗಿನೇ ಕಣ್ಣು ಟೆಸ್ಟ್ ಮಾಡಿಕೊಂಡು, ಐ ಟೆಸ್ಟ್ ಮಾಡಿಕೊಂಡು ಆಮೇಲೆ ಫ್ರೇಮ್ ಸೆಲೆಕ್ಟ್ ಮಾಡಿಕೊಂಡು ಅವರೇ ನನಗೆ ಸ್ಪೆಕ್ಟ್ ಕೊಡಿಸ್ತಾ ಇದ್ದು. ಇದೇ ಫಸ್ಟ್ ಟೈಮ್ ನಾನು ತೊಗೊಂಡಿದ್ದು ಸ್ಪೆಕ್ಟ್ನ. ಸೊ ಇದನ್ನು ನನ್ನ ಹಸ್ಬೆಂಡ್ ಕರ್ಕೊಂಡೋಗಿ ತೊಗೊಂಡು ಬಂದಿದ್ನ. ಸೊ ಅದಕ್ಕೆ ನನಗೂ ಚೆನ್ನಾಗಿತ್ತು, ಏನೋ ಒಂಥರ ಬ್ಲ್ಯಾಕ್ ಇರಲಿ ಅಂತಂದೇಳಿ ರೆಡ್ ಜಾಸ್ತಿ ಹಾಕಿದ್ದೀನಿ. ಇವಾಗ ಬರೀ ರೆಡ್ ಬ್ಲ್ಯಾಕ್ ಹಾಕಿದ್ದೀನಿ. ಸೊ ಸ್ವಲ್ಪ ಹೊಸದಾಗಿರಲಿ ಅಂತಂದೇಳಿ ಸೊ ಜಸ್ಟ್ ಬ್ಲ್ಯಾಕ್ ಹಾಕಿದ್ದೀನಿ. ಇದು ಫ್ರೇಮ್ ನನಗೆ ಇಷ್ಟ ಆಯಿತು, ಓಕೆನಾ. ಸೊ ಅದಕ್ಕೆ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಇದು ಆ್ಯಕ್ಚುಲಿ 4 years ವ್ಯಾರಂಟಿ ಇರುತ್ತೆ ಅಂತಂದೇಳಿ ಇದು 2800 ಸಮಥಿಂಗ್ ಏನೋ ಕೊಟ್ಟೆ ನಾನು ಈ ಫ್ರೇಮಿಗೆ. ಇಟ್ಸ್ ಓಕೆ, ಚೆನ್ನಾಗಿತ್ತು, ಅಫೋರ್ಡೆಬಲ್ ಆಗಿತ್ತು ಅಂತಂದೇಳಿ ನಾನು ತೊಗೊಂಡೆ. ಬಟ್ ನಮ್ಮ ಪಪ್ಪ ಇದ್ದಾರಲ್ಲ, ನಿಜವಾಗ್ಲೂ ಚೆನ್ನಾಗಿಲ್ಲ ಅಂತಲೇ ಹೇಳಿದರು. ಅದು ಫ್ರೇಮ್ ಚೆನ್ನಾಗಿಲ್ಲ. ಅವ್ರಿಗೆ ಹೆಂಗೆ ಗೊತ್ತಾ, ಅವರೇ ಕರ್ಕೊಂಡೋಗಿ ನನಗೆ ಸೆಲೆಕ್ಟ್ ಮಾಡಿ, ಅವರು ಹೆಂಗೆ ಸೆಲೆಕ್ಟ್ ಮಾಡೋದು ಅಂತ ಅಂದರೆ ಒಂದು 5-6 ಸಾವಿರ ರೂಪಾಯಿ ನಾನು ಸ್ಪೆಕ್ಟ್ ನಾನು ಫಸ್ಟಿಂದನೂ ಹಾಕ್ತಾಯಿದ್ದಿದ್ದು. ಫಸ್ಟು 4,500 ರೂಪಾಯಿದ್ದು ಕೊಡಿಸಿದ್ದು.
ನಮ್ಮಪ್ಪ ಕೊಡಿಸಿದ್ರೆ ಮಾತ್ರ ನನಗೇನೋ ಒಂಥರ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ. ಅವರೇ ಕೊಡಿಸ್ಬೇಕು, ಅದು ಹೈ ಅಮೌಂಟ್ ಆಗಿರಬೇಕು, ಹೈ ಬಡ್ಜೆಟಲ್ಲಿ ಇರಬೇಕು ಅಂತಂದೇಳಿ ಅದು ಮಾತ್ರ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನಾವೇನಾದರೂ ತಗೊಂಡೆ ಅದು ಎಷ್ಟೇ ದುಡ್ಡಾಗಿರಲಿ, ಅದು ಎಂಥದ್ದೇ ಆಗಿರಲಿ, ಎಷ್ಟೇ ಕ್ವಾಲಿಟಿ ಇದ್ರೂ ಅವ್ರು ಒಪ್ಪೋದೇ ಇಲ್ಲ ಫ್ರೆಂಡ್ಸ್, ಅದು ಯಾವುದ್ರದ್ದಲ್ಲೂ ಆಗಿರಲು. ಬಟ್ ಈಗ ಸ್ಪೆಕ್ಟ್ ವಿಚಾರ ಅಂತ ಬಂದಾಗ ನಮ್ಮ ಪಪ್ಪ ನನಗೆ ಬೈದೇ ಬಿಟ್ರು, ಇಲ್ಲ ಅದು ಚೆನ್ನಾಗಿಲ್ಲ, ನೀನು ಯಾಕೆ ಆ ಥರ ತೊಗೊಂಡಿದ್ಯಾ ಅಷ್ಟು ಕಡಿಮೆ ಅಮೌಂಟಿಂದ ಅಂತಂದೇಳಿ. ಅಂದರೆ ಇರಲಿ ಬಿಡಪ್ಪ, ನಾನೇನು ಎಲ್ಲೂ ಹೊರಗಡೆ ಹೋಗಲ್ಲ, ಈಗೇನು ಕಾಲೇಜಿಗೆಲ್ಲ ಹೋಗಲ್ಲ, ಇರಲಿ ನನಗೆ ರಫ್ಯೂಸಿಗಿರಲಿ ಅಂತ ಅಂದು ನಾನೇ ಸಮಾಧಾನ ಮಾಡಿದೆ. ಓಕೆ ಸಾಕು, ಒಂದು 6 ತಿಂಗಳು ಅಷ್ಟೇ ಹಾಕೋ ನೀನು, ಅದನ್ನು 6 ತಿಂಗಳಾದಮೇಲೆ ನಾನು ಕೊಡಿಸಿದ್ದನ್ನೇ ಹಾಕ್ಕೋಬೇಕು ನೀನು ಅಂತಂದು. ಸರಿ ಆಯಿತು ಅಂತಂದೇಳಿ ಸೊ ನಾನು ಅವರಿಗೆ ಸಮಾಧಾನ ಮಾಡಿದುಂಟು. ಮತ್ತು ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂದು ಅದಾದಮೇಲೆ ನಾನು ಒಂದಿಷ್ಟು ಸ್ಪೆಕ್ಟ್ ಹೇಗೆ ಕಾಣಿಸ್ತಿದೆ ಅಂತಂದೇಳಿ ನಿಮ್ಮಲ್ಲಿ ಶೇರ್ ಮಾಡಿಕೊಂಡು ಇವಾಗ ಅಮ್ಮನ ಮನೆಗೆ ಬಂದಿದ್ದೀನಿ. ಇಬ್ಬರು ಮಕ್ಕಳು ಅಲ್ಲೇ ಬಿಟ್ಟಿದ್ನಲ್ಲ, ಸೊ ಅಮ್ಮನ ಕರೆದೆ ನಾನು, ಇಲ್ಲ ಬಟ್ಟೆ ಎಲ್ಲ ತೊಳೆದಿದೆ ನನಗೆ, ಸೊ ನೀನೇ ಬಂದುಬಿಡು, ತುಂಬ ದಿನ ಆಗಿತ್ತು, ಒಂದು 4-5 ದಿವಸ ಆಗಿತ್ತು ಅಮ್ಮನ ನೋಡಿದ್ದಿಲ್ಲ ನಾನು, ಸೊ ಅದಕ್ಕೆ ನೀನೇ ಬಂದುಬಿಡು ಅಂತಂದೇಳಿ ಕರೆದ್ರು. ನಾನು ಆಟೋ ಮಾಡಿಸ್ಕೊಂಡು ಸೊ ಅಲ್ಲಿಂದ ಹೀರೆಕಾಯಿ ತೊಗೊಂಡು ಬಾ ಅಂತ ಹೇಳಿದರು. ಹೀರೆಕಾಯಿ ಬೇಳೆ ಸಾರು ಮಾಡೋಣ ಅಂತಂದೇಳಿ ಸೊ ಅಲ್ಲೇ ನಿಲ್ಲಿಸ್ಕೊಂಡು ಹೀರೆಕಾಯಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಆಮ್ಲ ಅದನ್ನು ತೊಗೊಂಡು ಬಂದೆ, ಸ್ವಲ್ಪ ಅವರಿಗೆ ಇನ್ನೂ ಹ್ಯೂಮಿನಿಟಿ ಪವರ್ ಜಾಸ್ತಿ ಆಗಲಿ ಅಂತಂದೇಳಿ. ಸೊ ನಾನು ನೆಕ್ಸ್ಟು ಏನು ಡಿಟಾಕ್ಸ್ ಡ್ರಿಂಕ್ಸ್ನ ಕುಡಿಲಿಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಲ್ಲ, ಸೊ ನಾನು ಆಲ್ರೆಡಿ ಅವಾಗವಾಗ ಮಾಡ್ಕೋತಾ ಇರ್ತೀನಿ, ಬಟ್ ಕಂಟಿನ್ಯೂಸ್ ಆಗಿ ನಾನು ಸ್ಟಾರ್ಟ್ ಮಾಡಿದಾಗ ಸೊ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ, ಅದರಿಂದ ಏನೇನೆಲ್ಲ ಉಪಯೋಗ ಆಗುತ್ತೆ ಅಂತಂದೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈಗ ನಾನು ಅದೇ ಆಮ್ಲನ ತರಿಸಿ ತೊಗೊಂಡು ಬಂದು ಅಮ್ಮಂಗೆ ಕೊಟ್ಟೆ. ಸೊ ಅವರು ಖುಷಿಪಟ್ಟರು ತುಂಬ, ಒಂದು 4-5 ದಿವಸ ಆಗಿತ್ತಲ್ಲ ನನ್ನ ನೋಡಿ, ಸೊ ಅವರು ಸ್ವಲ್ಪ ಹ್ಯಾಪಿಯಾಗಿ ಫೇಸ್ ಇತ್ತು. ಫಸ್ಟ್ ಟೈಮು ನಮ್ಮ ಮಮ್ಮಿ ಮುಖ ಈ ಥರ ಇದ್ದಿದ್ದು, ಯಾವಾಗಲೂ ಅವಾಗವಾಗ ಬರ್ತಾ ಇದ್ನಲ್ಲ, ಓಕೆ ಬಿಡು ಬರ್ತಾಳೆ ಅನ್ನೋ ಒಂದು ರಿಯಾಕ್ಷನ್ ಕೊಡ್ತಾಯಿದ್ರು. ಬಟ್ ಈ ಸರಿ ರಿಯಾಕ್ಷನ್ ಚೆನ್ನಾಗಿತ್ತು ಅಂತಂದೇಳಿ ನಾನು ಕ್ಯಾಪ್ಚರ್ ಮಾಡ್ಕೊಂಡೆ. ಕೇಳೋ ಹಾಗೆ ಮಾಡು, ನೀನು ಮಾಡು, ಪಪ್ಪು ಕೊಡು, ಕಡಿತ ಇನ್ನೊಂದು ಸರಿ ಅಣ್ಣ ಕಡಿತಾರ, ಹಲ್ಲು ಉದುರಿಸ್ಬಿಡ್ತಿದ್ದಿದ್ದು. ಫ್ರೆಂಡ್ಸ್ ನಾನು ಬಂದಾಗ ಮಕ್ಕಳು ಮಲ್ಕೊಂಡಿದ್ರು, ಸೊ ಮಧ್ಯಾಹ್ನ ಆಗಿತ್ತು, ಆವಾಗ ಊಟ ಮಾಡಿಸೋಣ ಅಂತಂದೇಳಿ ಇಬ್ಬರಿಗೂ ಎದ್ದೇಳಿಸಿದೆ. ಇಬ್ಬರು ಜಗಳ ಮಾಡ್ತಾಯಿದ್ರು, ಸೊ ಇಬ್ಬರೂ ಸಮಾಧಾನ ಮಾಡಿ ಅವರಿಬ್ಬರಿಗೂ ಜಗಳ ಆಡ್ದಾಗೆ ಅವರೇ ಸಾರಿ ಕೇಳಿಸಿ ಹಗ್ ಮಾಡಿಸಿ ಪಪ್ಪು ಕೊಡಿಸ್ಬಿಡ್ತೀನಿ, ಆವಾಗ ಅವರಿಬ್ಬರು ರಾಜಿ ಆಗಿಬಿಡ್ತಾರೆ. ಸೊ ಇದೇ ಥರ ಮಾಡಿದರೆ ಮಕ್ಕಳಲ್ಲಿ ಯಾವುದೇ ರೀತಿ ದ್ವೇಷ ಅನ್ನೋದು ಬೆಳೆಯೋದಿಲ್ಲ. ಸೊ ಎಷ್ಟೇ ಜಗಳ ಮಾಡಿದ್ರು ಸೊ ಅವರಿಬ್ಬರೇ ರಾಜಿ ಆಗಬೇಕು, ನಾವೇನು ಸಪೋರ್ಟ್ ಮಾಡಬಾರ್ದು, ಯಾರಿಗೂ ಸಪೋರ್ಟ್ ಮಾಡಬಾರ್ದು, ಓಕೆನಾ, ಆವಾಗ ಅವರಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಚೆನ್ನಾಗಿ ಬೆಳೆಯುತ್ತೆ. ಸೊ ಮಧ್ಯಾಹ್ನ ಊಟ ಮಾಡಿಸಿ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಗಿದ್ಮೇಲೆ ಸ್ವಲ್ಪ ಪಪ್ಪ ಬಾದಾಮ್ ತೊಗೊಂಡು ಬಂದಿದ್ರು, ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಡಮ್ಮ ಹುಡುಗರಿಗೆ ಅಂತ ಹೇಳಿದರು. ಸೊ ಅದನ್ನು ಈ ಥರ ಅವರಿಗೆ ಸಾಲ್ಟ್ ಮತ್ತು ತುಪ್ಪ ಹಾಕಿ ಅವರಿಬ್ಬರಿಗೂ ಮಾಡಿಕೊಟ್ಟೆ ನಾನು ಫ್ರೈನ. ಸೊ ನಮಗೆ ಮಾತ್ರ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡು ಅದನ್ನು ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಟೆರೆಸ್ ಮೇಲಿದ್ದರು, ಅಮ್ಮ ಬಟ್ಟೆ ಒಣ ಹಾಕ್ತಿದ್ರು ಅಂತಂದೇಳಿ ಟೆರೆಸ್ ಮೇಲಿದ್ದರು, ಸೊ ಅಲ್ಲಿಗೆ ತೊಗೊಂಡೋಗಿ ತಿಂತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು, ಅದ್ರ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಏನಿಲ್ಲ, ಜಸ್ಟ್ ಒಂದು ಸ್ವಲ್ಪ ಫ್ರೈ ಆಗಿದ್ಮೇಲೆ ಸ್ವಲ್ಪ ಗೀ ಅಥವಾ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡಿ ಆಮೇಲೆ ಲಾಸ್ಟಿಗೆ ಗ್ಯಾಸ್ ಆಫ್ ಆಗಿದ್ಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ನಿಮಗೆ ಖಾರದ ಪುಡಿ ಬೇಕಂದರೆ ಖಾರದ ಪುಡಿ ಹಾಕ್ಕೊಂಡು ತಿನ್ಬೋದು. ಸೊ ತುಂಬಾ ಚೆನ್ನಾಗಿದೆ ಈವ್ನಿಂಗ್ ಸ್ನ್ಯಾಕ್ಸು, ಮಕ್ಕಳಿಗೂ ಕೂಡ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇಲ್ಲಿ ನಮ್ಮ ಪಪ್ಪ ಮಮ್ಮಿಗೆ ಇಬ್ಬರಿಗೂ, ನಾನು ಪಪ್ಪ ಸೇರಿಕೊಂಡ್ರೆ ಇಬ್ಬರು ಸೇರಿ ನಮ್ಮ ಮಮ್ಮಿಗೆ ಕಾಡಿಸ್ತಾ ಇರ್ತೀವಿ. ಸೊ ನಮ್ಮ ಮಮ್ಮಿ ಆ ಥರ ಲುಕ್ ಕೊಡ್ತಾಯಿದ್ರೆ ಯಾರು ಕೂಡ ಭಯ ಪಡಬೇಡಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್, ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್. ಸೊ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಇದು ಬಿಸಿಲು ಸರಿ ಇಲ್ಲ. ಸೊ ಮಕ್ಕಳಿಗೆ ಯಾವುದೇ ರೀತಿ ಜಂಕ್ ಫುಡ್ ಏನೂ ಕೊಡೋದಕ್ಕೆ ಹೋಗಬೇಡಿ. ಸೊ ಜಂಕ್ ಫುಡ್ ಎಲ್ಲ ಕೊಟ್ಟರೆ ಸೊ ಜ್ವರ, ವಾಂತಿ ಭೇದಿ ಆಗುವಂಥ ಸಾಧ್ಯ ಇರುತ್ತೆ. ಸೊ ಅದಕ್ಕೆ ಸೊ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ, ಮಕ್ಕಳು ಆರೋಗ್ಯನ ಚೆನ್ನಾಗಿ ನೋಡಿ. ಥ್ಯಾಂಕ್ ಯು.